ನೀವು ನಾನ್ ಐ ಟಿ ಬ್ಯಾಕ್ಗ್ರೌಂಡ್ ಇಂದ ಇದ್ದೀರಾ, ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಸಿವಿಲ್, BCom, BBA, BA, BSc ಗ್ರಾಜುಯೇಟ್ ಆಗಿದ್ದೀರಾ. ಬಟ್ ನೀವು ಐ ಟಿ ಸೆಕ್ಟರ್ ಅಲ್ಲಿ ಐ ಟಿಗೆ ಮೂವ್ ಆಗ್ಲಿಕ್ಕೆ ನೋಡ್ತಾ ಇದ್ರೆ ಬೆಸ್ಟ್ ಅಪರ್ಚುನಿಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದ್ದೇನೆ. ನೀವು ನಾನ್ ಐ ಟಿ ಇಂದ ಐ ಟಿಗೆ ಮೂವ್ ಆಗ್ಲಿಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಕ್ಯಾರಿಯರ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಅದು ಬಂದ್ಬಿಟ್ಟು ಸಾಫ್ಟ್ವೇರ್ ಟೆಸ್ಟಿಂಗ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂದ್ರೆ ಏನು, ಸಾಫ್ಟ್ವೇರ್ ಟೆಸ್ಟಿಂಗ್ಗೆ ಬೇಕಾಗುವಂತ ಸ್ಕಿಲ್ಸ್ಗಳೇನು, ಯಾವ ರೀತಿಯಾದ ಒಂದು ಅಪರ್ಚುನಿಟಿ ಇದೆ, ಸ್ಕೋಪ್ ಏನು, ಸ್ಯಾಲರಿ ಯಾವ ರೀತಿ ಇರುತ್ತೆ, ಏನೆಲ್ಲ ಸ್ಕಿಲ್ಸ್ಗಳನ್ನ ಕಲಿಬೇಕು ಅನ್ನುವಂಥ ಒಂದು ಕಂಪ್ಲೀಟ್ ಆದ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೇನೆ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಫಸ್ಟ್ಲಿ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂದ್ರೆ ಏನು, ಅದರ ನೆಸೆಸಿಟಿ ಏನು ಅಂತ ನೋಡೋಣ. ನೋಡಿ, ಎಕ್ಸಾಂಪಲ್ಗೆ ಇವಾಗ ನಾವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇರ್ಬೋದು, ಆಟೋಮೊಬೈಲ್ ಇರ್ಬೋದು, ಕಾರ್, ಬೈಕ್, ಯಾವುದೇ ಒಂದು ಡಿವೈಸಸ್ ಇರ್ಬೋದು, ಅದು ಸೇಲ್ಸಿಗೆ ಬರೋಕ್ಕಿಂತ ಮುಂಚೆ ಫೈನಲ್ ಟೆಸ್ಟಿಂಗ್ ಎಲ್ಲ ಆಗುತ್ತೆ. ಸೊ ಇವಾಗ ನೀವೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಪರ್ಚೇಸ್ ಮಾಡ್ತೀರಾ ಅನ್ಕೊಳ್ಳಿ. ಎಕ್ಸಾಂಪಲ್ಗೆ ಇವಾಗ ಬೇಸಿಗೆ ನಡೀತಾ ಇದೆ, ಕೂಲರ್ ಅನ್ಕೊಳ್ಳಿ. ಸೊ ನೀವು ಅದನ್ನ ತಗೊಂಡ್ಬರ್ತೀರಾ ಮನೆಗೆ, ಎಲೆಕ್ಟ್ರಾನಿಕ್ ಶೋರೂಮ್ ಅಲ್ಲಿ ಪರ್ಚೇಸ್ ಮಾಡಿ ತಗೊಂಡ್ಬರ್ತೀರಾ, ಆಮೇಲೆ ಅದನ್ನ ಕನೆಕ್ಟ್ ಮಾಡ್ತೀರಾ. ಇವಾಗ ಕನೆಕ್ಟ್ ಮಾಡಿದಾಗ ಅದು ಕೂಲರ್ ವರ್ಕ್ ಆಗ್ತಾ ಇಲ್ಲ. ಇವಾಗ ನೀವು ಯಾವ ರೀತಿ ಫೀಲ್ ಮಾಡ್ತೀರಾ? ತುಂಬಾ ಡಿಸಪಾಯಿಂಟ್ ಆಗಿ ಫೀಲ್ ಮಾಡ್ತೀರಾ. ಸೊ ಆ ಕಂಪನಿ ಮೇಲೆ ಆ ಶೋರೂಮ್ ಮೇಲೆ ನಿಮ್ಗೆ ಸಿಟ್ಟು ಬರುತ್ತೆ. ಸೊ ಇದಕ್ಕೆ ಏನ್ ಮಾಡ್ತಾರೆ, ಸೊ ಯಾವುದೇ ಒಂದು ಪ್ರಾಡಕ್ಟ್ ಫೈನಲ್ ಸೇಲ್ಗೆ ಬರೋದಕ್ಕಿಂತ ಮುಂಚೆ, ಮಾರ್ಕೆಟ್ಗೆ ಬರೋದಕ್ಕಿಂತ ಮುಂಚೆ ಎಲ್ಲ ರೀತಿಯಾದ ಒಂದು ಟೆಸ್ಟಿಂಗ್ ಆಗೇ ಬರುವಂತದ್ದು. ಸೊ ಫೈನಲ್ ಟೆಸ್ಟಿಂಗ್ ಆಗ್ಬಿಟ್ಟು ಅದು ಮತ್ತೆ ಮಾರ್ಕೆಟ್ಗೆ ಬರುವಂತದ್ದು. ಸೊ ಇದು ಒಂದು ಎಲೆಕ್ಟ್ರಾನಿಕ್ಸ್ ಡಿವೈಸ್ ಇರ್ಬೋದು, ಆಟೋಮೊಬೈಲ್ ಇರ್ಬೋದು, ಈ ಎಲ್ಲ ಸೆಗ್ಮೆಂಟ್ ಅಲ್ಲೂ ಇದು ನಡೆಯುವಂತದ್ದು. ಸೊ ಅದೇ ರೀತಿ ಇವಾಗ ಯಾವುದೇ ಒಂದು ಅಪ್ಲಿಕೇಶನ್, ವೆಬ್ಸೈಟ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಗೇಮಿಂಗ್ ಆ್ಯಪ್ ಇರ್ಬೋದು, ಇದನ್ನ ಲಾಂಚ್ ಮಾಡೋ ಮುಂಚೆ ಅದರ ಎಲ್ಲ ರೀತಿಯಾದ ಒಂದು ಟೆಸ್ಟಿಂಗ್ ಆಗಿ ಬರುವಂತದ್ದು. ಸೊ ಈ ಒಂದು ಟೆಸ್ಟಿಂಗ್ ಅನ್ನು ಸಾಫ್ಟ್ವೇರ್ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಇದನ್ನು ಮಾಡುವವರು ಸಾಫ್ಟ್ವೇರ್ ಟೆಸ್ಟರ್ ಆಗಿರ್ತಾರೆ. ಸೊ ಎಲ್ಲಿ ತನಕ ಅಪ್ಲಿಕೇಶನ್, ವೆಬ್ಸೈಟ್, ಆ್ಯಪ್ಗಳು ಡೆವಲಪ್ ಆಗ್ತಾನೆ ಇರುತ್ತೆ, ಅಲ್ಲಿ ತನಕ ಸಾಫ್ಟ್ವೇರ್ ಟೆಸ್ಟರ್ಗಳ ಒಂದು ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳುವಂಥದ್ದು, ಸೊ ಇವ ಯಾವುದೇ ಒಂದು ಅಪ್ಲಿಕೇಶನ್ ಇಲ್ಲ ಸಾಫ್ಟ್ವೇರ್ ಏನ್ ಡೆವಲಪ್ ಆಗುತ್ತೆ, ಅದರಲ್ಲಿ ಇರುವಂತಹ ಒಂದು ಬಗ್ ಅನ್ನು ಫೈಂಡ್ ಔಟ್ ಮಾಡುವಂಥದ್ದು. ಸೊ ಅದನ್ನು ಸರಿ ಮಾಡಲಿಕ್ಕೆ ಡೆವಲಪರ್ಗೆ ಕಳಿಸುವಂಥದ್ದು. ಸಾಫ್ಟ್ವೇರ್ ಟೆಸ್ಟಿಂಗ್ ಅಲ್ಲಿ ಮೇನ್ ಆಗಿ ಎರಡು ಟೈಪ್ ಇದೆ. ಒಂದು ಮ್ಯಾನ್ಯುವಲ್ ಟೆಸ್ಟಿಂಗ್, ಇನ್ನೊಂದು ಆಟೋಮೇಟೆಡ್ ಟೆಸ್ಟಿಂಗ್. ಸೊ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಲ್ಲಿ ಏನಾಗುತ್ತೆ, ಸೊ ಒಬ್ಬ ಸಾಫ್ಟ್ವೇರ್ ಟೆಸ್ಟರ್ ಕೋಡ್ ಅನ್ನು ಇಲ್ಲ ಟೆಸ್ಟ್ ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ, ಬರೀತಾನೆ. ಅದರ ಮುಖಾಂತರ ಒಂದು ಅಪ್ಲಿಕೇಶನ್ ನ ಒಂದು ಟೆಸ್ಟಿಂಗ್ ನಡೆಯುತ್ತೆ. ಅದೇ ವೆರಾಸ್ ಆಟೋಮೇಟೆಡ್ ಟೆಸ್ಟಿಂಗ್ ಅಲ್ಲಿ ಏನಾಗುತ್ತೆ, ಸೊ ಆಟೋಮೇಷನ್ ಟೂಲ್ಸ್ಗಳನ್ನ ಬಳಸ್ಕೊಂಡು ಅಪ್ಲಿಕೇಶನ್ ನ ಒಂದು ಟೆಸ್ಟಿಂಗ್ ಅನ್ನು ಮಾಡುವಂಥದ್ದು. ಸೊ ಇಲ್ಲಿ ಬೇಕಾಗಿರುವಂತಹ ಆಟೋಮೇಷನ್ ಟೂಲ್ಸ್ಗಳೆಲ್ಲ ಇದೆ, ತುಂಬಾ ರಿಸೋರ್ಸಸ್ಗಳಿದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಟೆಸ್ಟಿಂಗ್ ಅನ್ನು ಮಾಡುವಂಥದ್ದು ಆಟೋಮೇಟೆಡ್ ಟೆಸ್ಟಿಂಗ್ ಆಗಿರುತ್ತೆ. ಸೊ ಮೇಜರ್ ಡಿಫರೆನ್ಸ್ ಬಗ್ಗೆ ನೋಡೋದಾದ್ರೆ, ಆಟೋಮೇಟೆಡ್ ಟೆಸ್ಟಿಂಗ್ ಮತ್ತೆ ಮ್ಯಾನ್ಯುವಲ್ ಟೆಸ್ಟಿಂಗ್ ಮೇಜರ್ ಡಿಫರೆನ್ಸ್ ಅನ್ನು ನೋಡೋದಾದ್ರೆ, ಆಟೋಮೇಟೆಡ್ ಟೆಸ್ಟಿಂಗ್ ಅಲ್ಲಿ ಒಬ್ಬ ಟೆಸ್ಟರ್ ಏನ್ ಮಾಡ್ತಾನೆ, ಒಂದು ಕೋಡ್ಸ್ ಅನ್ನು ಇಲ್ಲ ಟೆಸ್ಟ್ ಸ್ಕ್ರಿಪ್ಟ್ ಅನ್ನು ಬರೆಯುತ್ತಾನೆ. ಸೊ ಅದರ ಮುಖಾಂತರ ಟೆಸ್ಟಿಂಗ್ ನಡೆಯುತ್ತೆ. ಸೊ ಇದರಿಂದ ಏನಾಗುತ್ತೆ, ಸೊ ಆಟೋಮೇಟೆಡ್ ಟೆಸ್ಟಿಂಗ್ ಅಲ್ಲಿ ಟೆಸ್ಟಿಂಗ್ ರನ್ ಟೈಮ್ ತುಂಬಾ ಕಮ್ಮಿ ಇರುತ್ತೆ ಕಂಪೇರ್ ಟು ಮ್ಯಾನ್ಯುವಲ್ ಟೆಸ್ಟಿಂಗ್. ಅದೇ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಲ್ಲಿ ಮೇನ್ ಆಗಿ ಟೆಸ್ಟಿಂಗ್ ಬಂದ್ಬಿಟ್ಟು ಮ್ಯಾನ್ಯುವಲ್ ಆಗಿ ಆಗುತ್ತೆ. ಸೊ ಇದು ಒಬ್ಬ ಕ್ವಾಲಿಟಿ ಅನಲಿಸ್ಟ್ ಮಾಡ್ತಾರೆ. ಸೊ ಆಟೋಮೇಟೆಡ್ ಟೆಸ್ಟಿಂಗ್ ಅಲ್ಲಿ ಮೇಜರ್ ಆಗಿ ತುಂಬಾ ಆಟೋಮೇಷನ್ ಟೂಲ್ಸ್ ಗಳನ್ನೆಲ್ಲ ಬಳಸುತ್ತಾರೆ. ಅದರಿಂದ ಟೆಸ್ಟಿಂಗ್ ತುಂಬಾ ಫಾಸ್ಟ್ ಆಗಿ ಆಗುತ್ತೆ. ವೆರಾಸ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಲ್ಲಿ ಟೆಸ್ಟಿಂಗ್ ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಮ್ಯಾನ್ಯುವಲ್ ಆಗಿ ಮಾಡೋದ್ರಿಂದ ಇಲ್ಲಿ ಟೆಸ್ಟಿಂಗ್ ಟೈಮ್ ಸ್ವಲ್ಪ ಕಂಪೇರ್ ಟು ಆಟೋಮೇಟೆಡ್ ಟೆಸ್ಟಿಂಗ್ ಜಾಸ್ತಿ ಆಗಿರುತ್ತೆ. ಆಟೋಮೇಷನ್ ಟೆಸ್ಟಿಂಗ್ ಅಲ್ಲಿ ನಾವು ಅಪ್ಲಿಕೇಶನ್ಸ್, AI ಟೂಲ್ಸ್ ಗಳನ್ನೆಲ್ಲ ಬಳಸೋದ್ರಿಂದ ಅಕ್ಯುರಸಿ ಕಂಪೇರ್ ಟು ಮ್ಯಾನ್ಯುವಲ್ ಟೆಸ್ಟಿಂಗ್ ಜಾಸ್ತಿ ಅಂತ ಹೇಳ್ಬೋದು. ಮ್ಯಾನ್ಯುವಲ್ ಟೆಸ್ಟಿಂಗ್ ಅಲ್ಲಿ ನೀವು ನಾನ್ ಐ ಟಿ ಬ್ಯಾಕ್ಗ್ರೌಂಡ್ ಇಂದ ಇದ್ದೀರಾ, ಯಾವುದೇ ರೀತಿಯ ಪ್ರೋಗ್ರಾಮಿಂಗ್ ಇಲ್ಲ ಕೋಡಿಂಗ್ ನಾಲೆಜ್ ಇಲ್ಲದಿದ್ರು ನೀವು ಇಲ್ಲಿ
ನೀವು ಬರ್ಬೋದು, ನಿಮ್ಮ ಒಂದು ಕ್ಯಾರಿಯರ್ ಅನ್ನು ಆಸ್ ಅ ಮ್ಯಾನ್ಯುವಲ್ ಟೆಸ್ಟರ್ ಆಗಿ ನೀವು ಸ್ಟಾರ್ಟ್ ಮಾಡ್ಬೋದು. ವೆರಾಸ್ ನೀವು ಆಟೋಮೇಟೆಡ್ ಟೆಸ್ಟರ್ ಆಗಿ ನೀವು ವರ್ಕ್ ಮಾಡ್ಬೇಕಂತಿದ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ಕೆಲವು ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳ ಒಂದು ಸ್ಕಿಲ್ಸ್ ನ ನೀವು ಕಲಿಬೇಕಾಗತ್ತೆ. ಆಮೇಲೆ ತುಂಬಾ AI ಟೂಲ್ಸ್ ಗಳನ್ನೆಲ್ಲ ನೀವು ಇಲ್ಲಿ ಕಲಿಬೇಕಾಗತ್ತೆ. ತುಂಬಾ ರೀತಿ ಬೇರೆ ಬೇರೆ ಟೂಲ್ಸ್ ಗಳಿದೆ, ಅದನ್ನ ನೀವು ಆಟೋಮೇಟೆಡ್ ಟೆಸ್ಟಿಂಗ್ ಅಲ್ಲಿ ನೀವು ಕಲಿಬೇಕಾಗತ್ತೆ. ಓಕೆ, ಇವಾಗ ನೀವೊಬ್ಬ ಸಾಫ್ಟ್ವೇರ್ ಟೆಸ್ಟರ್ ಆಗ್ಬೇಕಂತ ಆದ್ರೆ ಮೇಜರ್ ಆಗಿ ಏನೆಲ್ಲ ಸ್ಕಿಲ್ಸ್ ಗಳು ಬೇಕು ಅನ್ನುವಂಥದ್ದು. ಸೊ ಮೇಜರ್ ಆಗಿ 2 ಇಂಪಾರ್ಟೆಂಟ್ ಸ್ಕಿಲ್ಸ್ ಗಳು ಬೇಕು. ಒಂದು ನಾನ್ ಟೆಕ್ನಿಕಲ್ ಸ್ಕಿಲ್ಸ್, ಇನ್ನೊಂದು ಟೆಕ್ನಿಕಲ್ ಸ್ಕಿಲ್ಸ್. ಸೊ ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲಿ ಮೇಜರ್ ಆಗಿ ವರ್ಬಲ್ ಮತ್ತೆ ನಾನ್ ವರ್ಬಲ್ ಸ್ಕಿಲ್ಸ್ ಗಳು ಬೇಕಾಗತ್ತೆ. ವರ್ಬಲ್ ಸ್ಕಿಲ್ಸ್ ಅಂದ್ರೆ ಮೇನ್ ಆಗಿ ಕಮ್ಯುನಿಕೇಶನ್ ಸ್ಕಿಲ್ಸ್. ಸೊ ಇಲ್ಲಿ ನೀವೇನು ಟೆಸ್ಟಿಂಗ್ ನ ಮಾಡ್ತೀರಾ ಅದನ್ನ ಕೆಲವೊಮ್ಮೆ ನಿಮ್ಮ ಹೈಯರ್ ಟೀಮಿಗೆ, ನಿಮ್ಮ ಕ್ಲೈಂಟ್ಗೆ ನೀವು ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಆರ್ಎಲ್ಸ್ ನೀವು ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಅಲ್ಲೂ ನಿಮಗೆ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ನೀವೇನು ಟೆಸ್ಟಿಂಗ್ ಮಾಡಿರ್ತೀರಾ ಅದರ ಒಂದು ರಿಪೋರ್ಟ್ ಅನ್ನು, ಅದರ ಒಂದು ಸ್ಕ್ರಿಪ್ಟ್ ಅನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಅದರಿಂದ ಇಮೇಲ್ ಕಮ್ಯುನಿಕೇಶನ್ ಮತ್ತೆ ಬೇರೆ ರೀತಿಯಾದ ಒಂದು ರಿಪೋರ್ಟಿಂಗ್ ಅನ್ನು ನೀವು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟೇಶನ್ಸ್ ಅನ್ನು ಮಾಡಬೇಕಾಗುತ್ತೆ. ಅದರಿಂದ ನಾನ್ ವರ್ಬಲ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮೇಜರ್ ಆಗಿ ನಿಮಗೆ ಇನ್ನು ಬೇರೆ ಸ್ಕಿಲ್ಸ್ ಗಳನ್ನ ನೋಡೋದಾದ್ರೆ ಮೇಜರ್ ಆಗಿ ನಿಮಗೆ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಗೊತ್ತಿರಬೇಕು, ಅನಾಲಿಟಿಕಲ್ ಸ್ಕಿಲ್ಸ್ ಗೊತ್ತಿರಬೇಕು, ಆಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ತುಂಬಾ ರೀತಿ ಟಾಸ್ಕ್ ಎಲ್ಲ ಮಾಡ್ಲಿಕ್ಕೆ ಇರುತ್ತೆ, ಒಂದು ಡೆಡ್ ಲೈನ್ ಇರುತ್ತೆ, ಅದರಲ್ಲಿ ನಿಮಗೆ ಸಬ್ಮಿಟ್ ಮಾಡ್ಲಿಕ್ಕೆ ಇರೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕಾಗತ್ತೆ. ಆಮೇಲೆ ಸಾಫ್ಟ್ವೇರ್ ಟೆಸ್ಟಿಂಗ್ ಒಂದು ನೆವರ್ ಎಂಡಿಂಗ್ ಲರ್ನಿಂಗ್ ಪ್ರಾಸೆಸ್ ಆಗಿರುತ್ತೆ. ಹೊಸ ಟೂಲ್ಸ್ಗಳು ಬರ್ತಾನೆ ಇರುತ್ತೆ, ಅದನ್ನು ನಾವು ಕಲಿಬೇಕಾಗಿರೋದ್ರಿಂದ ಇಲ್ಲಿ ಲರ್ನಿಂಗ್ ಅನ್ನುವಂಥದ್ದು ನೆವರ್ ಎಂಡಿಂಗ್ ಆಗಿರುತ್ತೆ. ಸೊ ನೀವು ಆಲ್ವೇಸ್ ನೀವು ಲರ್ನ್ ಮಾಡಲಿಕ್ಕೆ, ಕಲಿಯೋಕ್ಕೆ ನೀವು ರೆಡಿಯಾಗಿ ಇರಬೇಕಾಗತ್ತೆ. ಸೊ ಇದು ಕೆಲವೊಂದು ನಾನ್ ಟೆಕ್ನಿಕಲ್ ಸ್ಕಿಲ್ಸ್ಗಳು. ಇವಾಗ ಕಮಿಂಗ್ ಟು ಟೆಕ್ನಿಕಲ್ ಸ್ಕಿಲ್ಸ್. ಸೊ ಇವಾಗ ಮೇಜರ್ ಆಗಿ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಜಾಸ್ತಿಯಾಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಕಲಿಬೇಕಂತಿಲ್ಲ. ಸೊ ನೋ ಕೋಡಿಂಗ್ ಸ್ಕಿಲ್ಸ್ ಗಳನ್ನ ನೀವು ಕಲಿಬೇಕಾಗತ್ತೆ. ಸೊ ಅದರಲ್ಲಿ ಮೇಜರ್ ಆಗಿ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ನೀವು ಮೇಜರ್ ಆಗಿ ಮ್ಯಾನ್ಯುವಲ್ ಟೆಸ್ಟಿಂಗ್ಗೆ ಫಂಡಮೆಂಟಲ್ಸ್ ಆಗಿರುವಂತಹ ಸರ್ಟಿಫಿಕೇಶನ್ ನ ನೀವು ಮಾಡಬೇಕಾಗತ್ತೆ. ISTQB ಅನ್ನುವಂತ ಒಂದು ಸರ್ಟಿಫಿಕೇಟ್, ಇದು ಮೇಜರ್ ಆಗಿ ಮಾಡಿದ್ರೆ ಒಳ್ಳೇದು. ಸೊ ಅದು ಬಿಟ್ಟು ಜೀರಾ ಈ ಒಂದು ಸ್ಕಿಲ್ ಅನ್ನು ನೀವು ಕಲಿಬೇಕು. ಆಮೇಲೆ ಅಜಿಲ್ ಮತ್ತೆ ಸ್ಕ್ರಮ್ ಅನ್ನುವಂತ ಮ್ಯಾನೇಜ್ಮೆಂಟ್ ಟೂಲ್ಸ್ ಅನ್ನು ನೀವು ಕಲಿಬೇಕು. ಜೀರಾದು ಟೆಸ್ಟ್ ಮ್ಯಾನೇಜ್ಮೆಂಟ್ ಪ್ಲಗಿನ್ಸ್ ಆಗಿರುವಂತಹ ಜೆಫರ್ ಮತ್ತೆ ಎಕ್ಸ್ರೇ ಈ ಅಪ್ಲಿಕೇಶನ್ಸ್ ಗಳನ್ನ ನೀವು ಕಲಿಬೇಕಾಗತ್ತೆ. ಸೊ ಇದು ಮೇಜರ್ ಆಗಿ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಲ್ಲಿ ಬೇಕಾಗುವಂತ ಸ್ಕಿಲ್ಸ್ಗಳು. ಅದೇ ನೀವು ಆಟೋಮೇಟೆಡ್ ಟೆಸ್ಟಿಂಗ್ಗೆ ನೀವು ಮೂವ್ ಆಗ್ತೀರಂತ ಆದ್ರೆ ಇಲ್ಲಿ ಮೇಜರ್ ಆಗಿ ಯಾವ್ದಾದ್ರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಒಂದು ಹೋಲ್ಡ್ ಇರಬೇಕಾಗತ್ತೆ. ಎಕ್ಸಾಂಪಲ್ಗೆ ಜಾವಾ, ರೂಬಿ, C# ಆರ್ ಎಲ್ಸ್ ಪೈಥಾನ್. ಇದರಲ್ಲಿ ಮಿನಿಮಮ್ ಒಂದು, ಮ್ಯಾಕ್ಸಿಮಮ್ ನೀವು ಎಲ್ಲ 4 ಕಲಿಬಹುದು. ಬಟ್ ಇದು ಮೇಜರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸ್ಕಿಲ್ಸ್ಗಳು ನೀವು ಕಲಿಬೇಕಾಗತ್ತೆ. ಸೊ ಅದರಿಂದ ನೀವೊಬ್ಬ ನಾನ್ IT ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ, ಸೊ ನೀವು ನಿಮ್ಮ ಕ್ಯಾರಿಯರ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮ್ಯಾನ್ಯುವಲ್ ಟೆಸ್ಟಿಂಗ್ ಬೆಸ್ಟ್ ಆಪ್ಷನ್. ಬಟ್ ನೀವು ನಿಮ್ಮ ಕ್ಯಾರಿಯರ್ ಅಲ್ಲಿ ಗ್ರೋತ್ ಅನ್ನು ಕಾಣಬೇಕು, ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಆದ್ರೆ ನೀವು ಮ್ಯಾನ್ಯುವಲ್ ಟೆಸ್ಟಿಂಗ್ ಇಂದ ಆಟೋಮೇಟೆಡ್ ಟೆಸ್ಟಿಂಗಿಗೆ ನೀವು ಮೂವ್ ಆಗಬೇಕು. ಸೊ ಇಲ್ಲಿ ನೀವು ಸ್ವಲ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳನ್ನ ಕಲಿಬೇಕು. ಸೊ ನೋಡಿ, ಇದೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು ತುಂಬಾ ಈಸಿ ಆಗಿದೆ. ಸೊ ಪೈಥಾನ್ ಯಾರು ಸಹ ಕಲಿಬಹುದು, ನಾನ್ IT ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಯಾರು ಸಹ ಕಲಿಬಹುದು. ಸೊ ಅದ್ರ ಜೊತೆ ನೀವು ಜಾವಾ, ರೂಬಿ, C# ಈ ಕೆಲವು ಲ್ಯಾಂಗ್ವೇಜಸ್ ಅನ್ನು ಕಲಿತ್ರೆ ಇದು ನಿಮಗೆ ಅಡ್ವಾಂಟೇಜ್ ಆಗಿರುತ್ತೆ. ನಿಮಗೆ ಆಟೋಮೇಟೆಡ್ ಟೆಸ್ಟಿಂಗ್ ಅಲ್ಲಿ ಗ್ರೋ ಆಗ್ಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಆಟೋಮೇಟೆಡ್ ಟೆಸ್ಟಿಂಗ್ ಸ್ಕಿಲ್ ಬಂದ್ಬಿಟ್ಟು ಫಂಕ್ಷನಲ್ ಟೆಸ್ಟಿಂಗ್ ಬೇಕಾಗುವಂಥದ್ದು ಸೆಲೆನಿಯಂ, ಆಮೇಲೆ ಲೋಡ್ ಟೆಸ್ಟಿಂಗ್ ಅಲ್ಲಿ JMeter, API ಟೆಸ್ಟಿಂಗ್ ಬಂದ್ಬಿಟ್ಟು ಪೋಸ್ಟ್ಮ್ಯಾನ್. ಈ ಅಪ್ಲಿಕೇಶನ್ಸ್ಗಳನ್ನ, ಸಾಫ್ಟ್ವೇರ್ಗಳನ್ನ ನೀವು ಕಲಿಬೇಕು. ಡೇಟಾಬೇಸ್ ಮ್ಯಾನೇಜ್ಮೆಂಟ್ಗೆ ಮೇಜರ್ ಆಗಿ ನಿಮಗೆ SQL ಅನ್ನು ನೀವು ಇಲ್ಲಿ ಕಲಿಬೇಕಾಗತ್ತೆ. ಆಮೇಲೆ ಕೆಲವೊಂದು ಸರ್ಟಿಫಿಕೇಶನ್ಸ್ಗಳು ಲೈಕ್ ಕ್ಲೌಡ್ ಬೇಸ್ ಸರ್ಟಿಫಿಕೇಶನ್ಸ್ಗಳು, AWS, Azure ಇಲ್ಲ ಗೂಗಲ್ ಕ್ಲೌಡ್, ಇದರಲ್ಲಿ ಯಾವ್ದಾದ್ರು ಸರ್ಟಿಫಿಕೇಶನ್ ಕ್ಲೌಡ್ ಬೇಸ್ ಮಾಡಿದ್ರೆ ಇದು ನಿಮಗೆ ಪ್ಲಸ್ ಆಗುತ್ತೆ. ಸೊ ಫೈನಲ್ ಆಗಿ ಸಾಫ್ಟ್ವೇರ್ ಟೆಸ್ಟಿಂಗ್ ಅಲ್ಲಿ ಸೊ ಯಾವ ರೀತಿಯಾದ ಒಂದು ಕ್ಯಾರಿಯರ್ ಅಪರ್ಚುನಿಟೀಸ್ಗಳು ಇದೆ, ಸ್ಯಾಲ್ರಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋಂಥದ್ದು ಮೇಜರ್ ಆಗಿ ನೋಡೋಣ. ನೋಡಿ, ನೀವು ಟು ಸ್ಟಾರ್ಟ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಕ್ಯಾರಿಯರ್ ಆಸ್ ಎ ಮ್ಯಾನ್ಯುವಲ್ ಟೆಸ್ಟರ್. ಬಟ್ ನಿಮಗೆ ಒಳ್ಳೆದಾಗಿ ನಿಮಗೆ ಪ್ಯಾಕೇಜ್ ಬೇಕು ಅಂತ ಆದ್ರೆ ನೀವು ಆಟೋಮೇಟೆಡ್ ಟೆಸ್ಟಿಂಗಿಗೆ ನೀವು ಮೂವ್ ಆಗಬೇಕಾಗತ್ತೆ.
ಸೊ ಇವಾಗ ಒಂದು ಎವರೇಜ್ ಪ್ಯಾಕೇಜ್ ಬಗ್ಗೆ ನೋಡೋದಾದ್ರೆ ಒಬ್ಬ ಫ್ರೆಷರ್ಗೆ ಇಂಡಿಯಾದಲ್ಲಿ ಸ್ಪೆಷಲಿ ಬ್ಯಾಂಗ್ಳೂರ್, ಮುಂಬೈ ಈ ರೀತಿ ಮೆಟ್ರೋ ಸಿಟೀಸ್ಗಳಲ್ಲಿ ಒಬ್ಬ ಫ್ರೆಷರ್ಗೆ 1.6 ಲ್ಯಾಕ್ ಇಂದ 2.4 ಲ್ಯಾಕ್ ಪರ್ ಆನಮ್ ಈ ರೀತಿ ಸ್ಯಾಲರಿ ಪ್ಯಾಕೇಜ್ ಇರುತ್ತೆ. ಅದೇ ನೀವು 1 to 3 years ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ 2.4 ಲ್ಯಾಕ್ಸ್ ಇಂದ ಅರೌಂಡ್ 6 ಲ್ಯಾಕ್ ತನಕ ಸ್ಯಾಲರಿ ಪ್ಯಾಕೇಜ್ ಇರುತ್ತೆ. ಸಪೋಸ್ ನೀವು 3 to 5 years ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ ಇಲ್ಲಿ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ 6 ಲ್ಯಾಕ್ ಇಂದ 12 ಲ್ಯಾಕ್ಸ್ ಈ ರೀತಿ ರೇಂಜ್ ಆಗುತ್ತೆ. ಅಂಡ್ ಮೋರ್ ದೆನ್ 5+ years ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ 12 lakhs to 25 lakhs ಗಿಂತನೂ ಜಾಸ್ತಿ ನೀವಿಲ್ಲಿ ಪ್ಯಾಕೇಜ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಲ್ಲಿ ಮೇಜರ್ ಆಗಿ ಕೆಲವು ಫ್ಯಾಕ್ಟರ್ಸ್ಗಳಿದೆ ಯಾವುದು ನಿಮ್ಮ ಸ್ಯಾಲರಿ ಪ್ಯಾಕೇಜ್ ಅನ್ನು ಡಿಸೈಡ್ ಮಾಡುತ್ತೆ. ಒಂದು, ನಿಮ್ಮಲ್ಲಿ ಯಾವುದೆಲ್ಲ ಸ್ಕಿಲ್ಸ್ಗಳಿದೆ. ಸೊ ನೀವು ಆಟೋಮೇಟೆಡ್ ಟೆಸ್ಟಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಮ್ಯಾನ್ಯುವಲ್ ಟೆಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನೀವು ವರ್ಕ್ ಮಾಡ್ತಾ ಇರುವಂತಹ ಲೊಕೇಶನ್. ಸೊ ನೀವು ಯಾವುದಾದ್ರೂ ನಾನ್ ಅರ್ಬನ್ ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಿಮಗೆ ಜಾಸ್ತಿ ಸ್ಯಾಲರಿ ಪ್ಯಾಕೇಜ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನೀವು ಮೆಟ್ರೋ ಸಿಟೀಸ್ಗಳಲ್ಲಿ ಬ್ಯಾಂಗ್ಳೂರು, ಪುಣೆ, ಮುಂಬೈ, ಡೆಲ್ಲಿ ಈ ರೀತಿ ಮೆಟ್ರೋ ಸಿಟೀಸಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರ ಅಂತ ಆದರೆ ನೀವು ಜಾಸ್ತಿ ಆದ ಒಂದು ಸ್ಯಾಲರಿ ಪ್ಯಾಕೇಜ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಆಮೇಲೆ ಮೇಜರ್ ಆಗಿ ಯಾವ ಕಂಪನಿಗೆ, ಯಾವ ಆರ್ಗನೈಸೇಷನ್ ನೀವು ವರ್ಕ್ ಮಾಡ್ತಾ ಇದ್ರ ಅದರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ಸಾಫ್ಟ್ವೇರ್ ಟೆಸ್ಟಿಂಗ್ ನಲ್ಲಿ ಇರುವಂತಹ ಕೆಲವೊಂದು ಕ್ಯಾರಿಯರ್ ಅಪರ್ಚುನಿಟೀಸ್ಗಳು. ಸೊ ಏನೆಲ್ಲ ಸ್ಕಿಲ್ಸ್ಗಳು ಬೇಕು ಇದ್ರ ಬಗ್ಗೆ ಒಂದು ಡೀಟೇಲ್ ಆದ ಒಂದು ಇನ್ಫಾರ್ಮೇಶನ್ ನಾನು ಪ್ರೊವೈಡ್ ಮಾಡಿದ್ದೇನೆ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಯಾರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು, ಸೊ ಯಾರು ನಾನ್ IT ಅಲ್ಲಿ ಇದ್ದಾರೆ, ಅವರು IT ಮೂವ್ ಆಗಬೇಕು, ಸೊ ಮೇ ಬಿ ದಿಸ್ ಇಸ್ ಒನ್ ಆಫ್ ದ ಕ್ಯಾರಿಯರ್ ಅಪರ್ಚುನಿಟಿ ಫಾರ್ ದೆಮ್. ಸೊ ಅವ್ರಿಗೆ ಈ ಒಂದು ವಿಡಿಯೋನ ರೆಫರ್ ಮಾಡಿ. ಸೊ ನಿಮಗೆ ಇನ್ನೂ ಡೀಟೇಲ್ ಆಗಿ ಯಾವುದಾದ್ರೂ ಇನ್ಫಾರ್ಮೇಶನ್ ಬೇಕಂತಿದ್ರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಇನ್ ಕೇಸ್ ನೀವು ಸಾಫ್ಟ್ವೇರ್ ಟೆಸ್ಟಿಂಗ್ ಕಲಿಬೇಕಂತಿದ್ರೂ ನಮ್ಮನ್ನು ಅಪ್ರೋಚ್ ಮಾಡ್ಬೋದು. ಸೊ ನಾವು ಕೆಲವು ಇನ್ಸ್ಟಿಟ್ಯೂಟ್ ಅವ್ರನ್ನ ರೆಫರ್ ಮಾಡ್ತೇವೆ. ಸೊ ನೀವು ಇಂಟ್ರೆಸ್ಟೆಡ್ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಓಕೆ ಫ್ರೆಂಡ್ಸ್, ಇನ್ ದ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್.